ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಬ್ರಿಲಿಯಂಟ್ ಆಗಿರುವಂತಹ ಒಂದು ಸ್ಟಾಕ್ ನ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಈ ಒಂದು ಸ್ಟಾಕ್ ಫಂಡಮೆಂಟಲ್ ಪ್ಲಸ್ ಟೆಕ್ನಿಕಲ್ ಸಹ ಒಂದು ಎರಡು ಅನಾಲಿಸಿಸ್ ಮಾಡಿ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ಸ್ವಿಂಗ್ ಟ್ರೇಡಿಂಗ್ ಗೆ ಜೊತೆಗೆ ಇನ್ವೆಸ್ಟ್ಮೆಂಟ್ ಗೆ ಸಹ ನೀವು ಪ್ಲಾನಿಂಗ್ ನ ಮಾಡ್ಕೊಬಹುದು, ನಿಮ್ಮ ಹೆಚ್ಚಿನ ರಿಸರ್ಚ್ ಮಾಡಿ. ಓಕೆ, ಯಾವ ಸ್ಟಾಕು ಒಂದು ಟೈಟಲ್ ಅಲ್ಲಿ ನಿಮಗೆ ಆಲ್ರೆಡಿ ಕ್ಲೂ ಇದೆ, ಯಾವ ಸ್ಟಾಕು ಹೆಂಗೆ ಅಂತ ಕತೆ ಅಂತ ನೋಡೋಕ್ಕಿಂತ ಮುಂಚೆ ನೆನ್ಪಿಟ್ಕೊಳ್ಳಿ, ನಾವು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ಸ್ ಅಲ್ಲ. ನಾವು ಕೊಡುವಂತ ಇನ್ಫಾರ್ಮೇಶನ್ಸ್ ನಿಮ್ಮ ಒಂದು ಎಜುಕೇಶನ್ ಮತ್ತೆ ಲರ್ನಿಂಗ್ ಪರ್ಪಸ್ಗೆ ಮಾತ್ರ. ಈ ಡೇಟಾನ ನೀವು ಬೇಸ್ ಆಗಿ ಇಟ್ಕೊಂಡು ನೆಕ್ಸ್ಟ್ ಮುಂದಿನ ನಿಮ್ಮ ಒಂದು ಹೆಚ್ಚಿನ ರಿಸರ್ಚ್ ಮಾಡಿ ನೀವು ಡಿಸಿಷನ್ ಮಾಡ್ಕೊಂಡು ಸ್ವಲ್ಪ ಕಲ್ತ್ಕೊಂಡು ನಿಮ್ಮ ಒಂದು ಹೆಚ್ಚಿನ ಒಂದು ರಿಸ್ಕ್ ತಗೊಳಕ್ಕೆ ನೀವು ಪ್ಲಾನಿಂಗ್ ನ ಮಾಡ್ಕೊಬಹುದು. ಬಿಟ್ರೆ ನಿಮ್ಮ ಪ್ರಾಫಿಟ್ ಮತ್ತೆ ಲಾಸ್ಗೆ ನೀವೇ ಜವಾಬ್ದಾರರು ಆಗ್ತೀರಾ. ಓಕೆ, ಸರಿ ಸ್ನೇಹಿತರೆ. ಈ ಒಂದು ಸ್ಟಾಕ್ ಯಾವುದು ಎಂತ ಅಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ಶೇರ್ ಮಾಡ್ಬಿಡ್ತೀನಿ. ನೀವೇನಾದ್ರೂ ಆಪ್ಷನ್ಸ್ ಅಲ್ಲಿ ಆ ಲಾಸ್ ಮಾಡ್ಕೊಂತಿದ್ದೀರಾ, ಆಪ್ಷನ್ಸ್ ಅಲ್ಲಿ ಗೊತ್ತಾಗ್ತಿಲ್ಲ ಏನು ಎಂತ ಕತೆ ಅಂತ ಏನು ಗೊತ್ತಿಲ್ಲ, ಬಿಗಿನರ್ ಆಗಿದ್ದೀರಾ ಅಥವಾ ಅದೇ ಟ್ರೇಡಿಂಗ್ ಮಾಡ್ತಾ ಇದ್ದೀರಾ, ಲಾಸ್ ಮಾಡ್ಕೊಂತಿದ್ದೀರಾ, ಆಪ್ಷನ್ ಸ್ಟ್ರಾಟಜಿಸ್ಟ್ ಆಗ್ಬೇಕು ಅಂತ ಏನಾದ್ರು ಇಂಟ್ರೆಸ್ಟ್ ಇತ್ತು ಅಂದ್ರೆ ಆಪ್ಷನ್ಸ್ ಗಿದಾಗ ಜಾಯ್ನ್ ಆಗೋದು ಬ್ರಿಲಿಯಂಟ್ ಆಗಿ ಒಂದು ಮೂವ್ಮೆಂಟ್ ಆಗ್ತಿರೋಂಥ ಒಂದು ಕೋರ್ಸ್ ಅಂತಾನೆ ಹೇಳ್ಬೋದು. ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ ಅಂತ ಹೇಳ್ಬೋದು. ಈ ಒಂದು ಆಪ್ಷನ್ಸ್ ಗೀತಾದ ಒಂದು ಕೋರ್ಸ್ ಇಂಟ್ರೊಡ್ಯೂಸ್ ಮಾಡಿ ಇಂಟ್ರೆಸ್ಟ್ ಇರೋರು ವಾಟ್ಸ್ಆಪ್ ಮಾಡ್ಬೋದು, ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಾವು ಕೊಟ್ಟಿರೋಂಥ ಒಂದು ವೆಬ್ಸೈಟ್ಗೆ ಹೋಗಿ ಸಹ ನೋಡ್ಕೊಬೋದು, ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೆ ಅವೈಲಬಿಲಿಟಿ ಸಿಗುತ್ತೆ. ಓಕೆ, ಸರಿ ಸ್ನೇಹಿತರೆ, ನಾನು ಶೇರ್ ಮಾಡಿರುವಂತ ಒಂದು ಸ್ಟಾಕ್ ಬಂದು ಪ್ರಕಾಶ್ ಇಂಡಸ್ಟ್ರೀಸ್ ಅನ್ನುವ ಒಂದು ಸ್ಟಾಕ್. ಓಕೆ, ಆಕ್ಚುಲಿ ನಾನು ಲಾಸ್ಟ್ ವೀಕೆ ಒಂದು ಅಥವಾ ಈ ಲಾಸ್ಟ್ ಒಂದು ವೀಕ್ ಡೇಸ್ ಎಲ್ಲ ಒಂದು ಅಷ್ಟು ಸ್ಟಾಕ್ಗಳನ್ನ ಅನಾಲಿಸಿಸ್ ಮಾಡಿಟ್ಟಿದೆ. ಬಟ್ ಒಂದು ಸಮಸ್ಯೆ ಏನಂತ ಹೇಳಿದ್ರೆ ಮಾರ್ಕೆಟ್ ಸಿಕ್ಕಾಪಟ್ಟೆ ವಾಲಟಿಲಿಟಿ ಇತ್ತು. ಈವನ್ ಕೆಲವೊಂದು ಪಾಸಿಟಿವ್ ನ್ಯೂಸ್ ಬಂದ್ರು ಸಹ ಮಾರ್ಕೆಟ್ ಒಂದು ಅಪ್ ಮೂವ್ಮೆಂಟ್ ಕೊಡ್ತಾ ಇಲ್ಲದೆ ಇರುವಂತ ಟೈಮಲ್ಲಿ ಈ ಸ್ವಿಂಗ್ ಟ್ರೇಡಿಂಗ್ ಮತ್ತೆ ಪೊಸಿಷನ್ ಟ್ರೇಡಿಂಗ್ ಗೆ ಸ್ಟಾಕ್ಗಳು ಪರ್ಫಾರ್ಮೆನ್ಸ್ ಸಿಕ್ಕಾಪಟ್ಟೆ ವೀಕ್ ಆಗಿ ಮಾಡುತ್ತೆ. ಅದು ಒಂದು ಸ್ವಲ್ಪ ಸಮಸ್ಯೆ ಇರೋದ್ರಿಂದ ನಾನು ಸ್ಟಾಕ್ ಅನಾಲಿಸಿಸ್ ಲಾಸ್ಟ್ ವೀಕ್ ಶೇರ್ ಮಾಡಕ್ ಹೋಗಿಲ್ಲ. ಅದ್ರ ಜೊತೆಗೆ ಈಗ ಶೇರ್ ಮಾಡುವಂತ ಒಂದು ಮೇನ್ ರೀಸನ್ ಈ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಏನಕ್ಕೆ ಅಂತ ಹೇಳಿದ್ರೆ, ಈವನ್ ಮಾರ್ಕೆಟ್ ಡೌನ್ ಇದ್ರು ನೋಡ್ಬೋದು, ಈ ಒಂದು ಸ್ಟಾಕ್ ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ಒಂದು ಸ್ವಲ್ಪ ಒಂದು ಕೈಂಡ್ ಆಫ್ ಒಂದು ಕೆಲವೊಬ್ಬರು ಇದ್ದ ಏನಂತಾರೆ ಅಂದ್ರೆ ಡೋಜಿ ಅಂತ ಕರೀತಾರೆ, ಇಂಡಿಸಿಷನ್ ಅಂತ ಕರೀತಾರೆ, ಯಾವುದೋ ಒಂದು ಅನ್ಕೊಬಹುದು. ಬಟ್ ನಾನು ಒಂದು ಸೈಕಾಲಜಿಕಲ್ ಹೇಳ್ಬೇಕಂತ ಹೇಳಿದ್ರೆ, ಬಯರ್ಸ್ ಸೆಲ್ಲರ್ಸ್ ಮಧ್ಯೆ ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಅಲ್ಲಿ ಇರುವಂತ ಟೈಮ್ ಅಲ್ಲಿ ಈ ಒಂದು ಸ್ಟಾಕ್ ಪ್ರಾಬಬಿಲಿಟಿ ಸ್ವಲ್ಪ ಒಂದು ರೆಸಿಸ್ಟೆನ್ಸ್ ನ ತಗೊಂಡು ನಾವು ಮಾರ್ಕ್ ಮಾಡಿರುವಂತ ಒಂದು ರೆಸಿಸ್ಟೆನ್ಸ್ ಅಲ್ಲಿ ಒಂದು ಸ್ವಲ್ಪ ದಿವಸ, ಒಂದು ನಿಮಿಷ ಪೆನ್ ತಗೊಂಡ್ಬಿಡ್ತೀನಿ. ಸ್ವಲ್ಪ ದಿವಸ ಈ ರೀತಿ ಓಡಾಡಿ ಸ್ವಲ್ಪ ಬಿದ್ದು ಈ ಲೆವೆಲ್ಗೆ ಏನಾದ್ರು ಅವೈಲಬಿಲಿಟಿ ಸಿಕ್ತು ಅಥವಾ 120 ಏನಾದ್ರು ನಿಮ್ಗೆ ಈ ಒಂದು ಸ್ಟಾಕ್ ಏನಾದ್ರು ಬಿದ್ದು ಸ್ವಲ್ಪ ವೀಕ್ ಹೇಳ್ತಾರೆ ಒಂದು ಡೌನ್ ಟ್ರೆಂಡ್ ಏನಾದ್ರು ಕಾಣಿಸ್ತು ಅಂತ ಹೇಳಿದ್ರೆ, ನೀವು ನಿಮ್ಮ ಹೆಚ್ಚಿನ ರಿಸರ್ಚ್ ಮಾಡಿಕೊಂಡು ಸ್ವಿಂಗ್ ಟ್ರೇಡಿಂಗ್ ಮತ್ತೆ ಇನ್ವೆಸ್ಟ್ಮೆಂಟ್ಗೆ ಪ್ಲಾನಿಂಗ್ ನ ಮಾಡ್ಕೊಬಹುದು. ಓಕೆ, ಸ್ವಿಂಗ್ ಟ್ರೇಡಿಂಗ್ ನಾನು ಬೇಸಿಕಲಿ ಶೇರ್ ಮಾಡಿದ ಬೇಸ್ ಬಂದು ಪ್ಯೂರ್ಲಿ ಟೆಕ್ನಿಕಲ್ ಬೇಸಿಸ್ ಮೇಲೆ. ನೆಕ್ಸ್ಟ್ ಬಂದು ಮಾರ್ಕೆಟ್ ಅಷ್ಟು ಡ್ರಾಪ್ ಬಿದ್ರೂ ಸಹ ಈ ಒಂದು ಸ್ಟಾಕು ಅಟ್ಲೀಸ್ಟ್ ದೊಡ್ಡ ಮೂವ್ಮೆಂಟ್ ಕೊಟ್ಟಿಲ್ಲ ಅಂತ ಹೇಳಿದ್ರು ಸ್ವಲ್ಪ ಒಂದು ತಕ್ಕ ಮಟ್ಟಿಗೆ ಅಲ್ಲೇ ನಿಂತಿರೋದ್ರಿಂದ ಸ್ವಲ್ಪ ಹೈ ಸೈಡ್ ಹೋಗುವಂತ ಪ್ರಾಬಬಿಲಿಟಿ ಹೆಚ್ಚಿಗೆ ಇದೆ ಅಂತ ಒಂದು ಪರ್ಪಸ್ಗೋಸ್ಕರ ಸಹ ನಾನು ಶೇರ್ ಮಾಡಿದೆ. ಇದು ಸ್ವಿಂಗ್ ಟ್ರೇಡಿಂಗ್ ಗೆ ಟೆಕ್ನಿಕಲ್ ಅನಾಲಿಸಿಸ್ ಬೇಸಿಸ್ ಮೇಲೆ. ಸರಿ ಸತೀಶ್ ಅವರೇ, ಇನ್ವೆಸ್ಟ್ಮೆಂಟ್ಸ್ಗೆ ಯಾವ ಬೇಸಿಸ್ ಮೇಲೆ ಹೇಳ್ತಾ ಇದ್ದೀರಾ ಅಂದ್ರೆ ಪ್ಯೂರ್ ಬೇಸಿಸ್ ಮೇಲೆ ಯಾವ್ದು ಅಂದ್ರೆ ಫಂಡಮೆಂಟಲ್ ಅನಾಲಿಸಿಸ್. ಇವರ ಒಂದು ಫಂಡಮೆಂಟಲ್ ಅನಾಲಿಸಿಸ್ ಸಹ ಕೆಲವೊಂದನ್ನು ಮಾಡ್ತಿದ್ರು. ಒಂದು ಸ್ವಲ್ಪ ಎಲ್ಲೋ ಒಂದು ಈ ಒಂದು ಕಂಪನಿ ಲಾಂಗ್ ಟರ್ಮ್ ಒಂದು ಪ್ರಾಸ್ಪೆಕ್ಟಿವ್ ಇಟ್ಕೊಂಡು ಲಾಂಗ್ ರನ್ ಅಲ್ಲಿ ಒಂದು ಸ್ವಲ್ಪ ಹೈ ಗ್ರೋತ್ ಆಗುವಂತ ಚಾನ್ಸಸ್ ಹೆಚ್ಚಿಗೆ ಇರುವಂತ ಟೈಮಲ್ಲಿ ಈ ಒಂದು ಸ್ಟಾಕ್ ಸಹ ಒಂದು ಒಳ್ಳೆ ಒಂದು ಇನ್ವೆಸ್ಟ್ಮೆಂಟ್ಸ್ಗೆ ಪ್ಲಾನಿಂಗ್ ನ ಮಾಡ್ಕೊಬಹುದು ಅನ್ನೋ ಒಂದು ಇನ್ಫಾರ್ಮೇಶನ್ಸ್ ನ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಓಕೆ, ಈ ಒಂದು ಸ್ಟಾಕ್ ಏನಾದ್ರು 120 ಕೆಡೆ ಬಿತ್ತು, ದೊಡ್ಡ ದೊಡ್ಡ ರೆಡ್ ಕ್ಯಾಂಡಲ್ ಏನಾದ್ರು ಬಂತು ಅಂತ ಹೇಳಿದ್ರೆ ನಾವು ನಮ್ಮ ಒಂದು ಅನಾಲಿಸಿಸ್ ಇನ್ವ್ಯಾಲಿಡ್ ಆಗುತ್ತೆ ಅಥವಾ ರಾಂಗ್ ಆಗುತ್ತೆ ಅಂತ ಹೇಳ್ಬೋದು. ಇನ್ ಕೇಸ್ ಏನಾದ್ರು ಈ ಒಂದು ಸ್ಟಾಕ್ ನೋಡಿ ಇಮಿಡಿಯೇಟ್ ನಾನು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಲ್ರೆಡಿ ಹೇಳಿರೋದ್ರಿಂದ ಇಮಿಡಿಯೇಟ್ ಇಲ್ಲೊಂದು ಬ್ರೇಕ್ಔಟ್ಸ್ ಕೊಡ್ತು ಅಂತ ಹೇಳಿದ್ರೆ ವಾಪಸ್ ಬರುವಂತ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ, ಫೇಕ್ಔಟ್ ಆಗುತ್ತೆ. ಇಮಿಡಿಯೇಟ್ ಎಂಟರ್ ಆಗಕ್ಕೆ ಹೋಗ್ಬಿಡಿ. ಓಕೆ, ಈ ಒಂದು ಸ್ಟಾಕ್ ಸ್ವಲ್ಪ ಟೈಮ್ ಕೊಡಿ. ಇದು ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ಆಗಿರೋದ್ರೆ ಸ್ವಲ್ಪ ಈ ರೀತಿ ಒಂದ್ ಸ್ವಲ್ಪ ಹೋಲ್ಡ್ ಮಾಡಕ್ ಬಿಡಿ. ಈ ರೀತಿ ಏನಾದ್ರು ಹೈಯರ್ ಲೋ ಫಾರ್ಮೇಶನ್ ಸ್ವಲ್ಪ ಕಾಣಿಸ್ತಿತ್ತು ಈ ಒಂದು ಲೆವೆಲ್ ಅಲ್ಲಿ ಅಂತ ಹೇಳಿದ್ರೆ ನೀವು ಡಿಸಿಷನ್ ಮಾಡ್ಕೊಬಹುದು ನಿಮ್ಮ ಹೆಚ್ಚಿನ ರಿಸರ್ಚ್ ನ ಮಾಡ್ಕೊಂಡು. ಓಕೆ, ಸರಿ ಸ್ನೇಹಿತರೆ, ಈ ಒಂದು ಸ್ಟಾಕ್ಗೆ ಸ್ವಲ್ಪ ಒಂದು ನನ್ನ ಟೆಕ್ನಿಕಲ್ ಅನಾಲಿಸಿಸ್ ಬೇಸಿಸ್ ಮೇಲೆ ಸಹ ಒಂದು ಸ್ವಲ್ಪ ಟಾರ್ಗೆಟ್ ಸಹ ಕೊಡ್ತಾ ಇದ್ದೀನಿ. ಫಸ್ಟ್ ಟಾರ್ಗೆಟ್ ಬಂದು 161.85 ಪೈಸೆ, ಸೆಕೆಂಡ್ ಟಾರ್ಗೆಟ್ ಬಂದು 161.85 ಪೈಸೆ. ಟಾರ್ಗೆಟ್ ಸ್ವಲ್ಪ ಕನ್ಫ್ಯೂಷನ್ ಆಯ್ತು ಅಂದ್ರೆ ಮತ್ತೆ ರಿಪೀಟ್ ಮಾಡ್ತಾ ಇದೀನಿ. ಸ್ವಲ್ಪ ಮೈಂಡ್ ಅಲ್ಲಿ ಹೋಯ್ತು ಚಾರ್ಟ್ ಮೇಲೆ. 161.85 ಫಸ್ಟ್ ಟಾರ್ಗೆಟ್ ಆಗುತ್ತೆ, 189.10 ಪೈಸೆ ಸೆಕೆಂಡ್ ಟಾರ್ಗೆಟ್ ಆಗುತ್ತೆ, 203.35 ಪೈಸೆ ನಿಮ್ಮ ಥರ್ಡ್ ಟಾರ್ಗೆಟ್ ಆಗುತ್ತೆ. ಈ ಮೂರು ಟಾರ್ಗೆಟ್ಗಳು ನಿಮ್ಮ ಒಂದು ಚಾರ್ಟ್ ಮೇಲೆ ಹಾಕಿಟ್ಕೊಂಡು ಹಾಡಿ ಹೇಳ್ದಂಗೆ ವೆಯ್ಟ್ ಮಾಡಿ ಒಂದು ಸ್ಟಾಕ್ ಹೆಂಗ್ ಮೂವ್ಮೆಂಟ್ ಕೊಡುತ್ತೆ ಅಂತ ನೋಡ್ಕೊಂಡು ಡಿಸಿಷನ್ ಮಾಡ್ಕೊಂಡು ನೀವು ಇನ್ವೆಸ್ಟ್ಮೆಂಟ್ ಅಥವಾ ಸ್ವಿಂಗ್ ಟ್ರೇಡಿಂಗ್ ನ ಮಾಡ್ಬೋದು ಅನ್ನೋದು ಬಿಟ್ರೆ ನೆನ್ಪಿಟ್ಕೊಳ್ಳಿ, ಸ್ಟಾಕ್ ಮಾರ್ಕೆಟ್ ಇಸ್ ಅ ರಿಸ್ಕಿ ಬಿಸ್ನೆಸ್. ನೀವೇನಾದ್ರೂ
ಕಲಿದಿರ ಬಂದ್ರೆ ಗ್ಯಾಮ್ಲಿಂಗ್ ಮೈಂಡ್ ಸೆಟ್ ಅಲ್ಲಿ ಬಂದ್ರೆ, ಕಲ್ತು ಬಂದ್ರೆ ಸ್ಟಾಕ್ ಮಾರ್ಕೆಟ್ ಇಸ್ ಎ ಬ್ಯೂಟಿಫುಲ್ ಬಿಸ್ನೆಸ್ ಅಂತ ಹೇಳ್ತಾ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದ ಮರಿಬೇಡಿ ಸ್ನೇಹಿತರ. ಜೊತೆಗೆ ನಿಮ್ಗೆ ಏನ್ ಅನ್ನಿಸ್ತು, ನಿಮ್ಮ ಒಂದು ಫೀಡ್ಬ್ಯಾಕ್ ನ ಕಮೆಂಟ್ ಮುಖಾಂತರ, ಲೈಕ್ ಮುಖಾಂತರ ಹೇಳಿದ್ರೆ ನನಗೆ ನಿಮ್ಮ ಒಂದು ಫೀಡ್ಬ್ಯಾಕ್ ಏನಂತ ಗೊತ್ತಾಗುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಾನು ಸತೀಶ್, ನಮಸ್ಕಾರ.